ರಾಕೇಶ್ ಪೂಜಾರಿ ನಾನು ಕರಾವಳಿಯ ದ್ವಾರಕೀಶ್ ಅಂತ ಕರೀತಾ ಇದ್ದೆ, ಯಾವ ಥರ ಆಯಿತು? ಅಯ್ಯೋ, ಅದು ನಮಗೀಗ ಹೇಳಲಿಕ್ಕೆ ಬೇಸರ ಆಗ್ತದೆ. ಅಂದರೆ ಅವನೊಂಥರ ನಮ್ಮ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಬಂದು ಈಗ ಕರ್ನಾಟಕದಲ್ಲಿ ನಮ್ಮ ಉಡುಪಿ ಜಿಲ್ಲೆಗೆ ಒಂದು ದ್ವಾರಕೀಶನಿಗೆ ಸಮಾನ ಆಗುವಂಥ ಒಂದು ಕಲೆ ಅವರಲ್ಲಿತ್ತು. ಅವರು ಹಾಗೆ ಆಗ್ತಾರೆ ಹೀರೋ ಅಂತ ನಮಗೊಂದು ಆಸೆ ಇತ್ತು. ಆದರೂ ದೇವರು ಇಷ್ಟು ಬೇಗ ಅವರನ್ನು ಕರೆಸ್ಕೊಳ್ತಾರಂತ ನಾವು ಎಣಿಸಲೇ ಇಲ್ಲ. ಅದು ಅಲ್ಲದೆ ಎಲ್ಲಿಯೇ ಸಿಕ್ಕಲಿ ನಮಗೊಂದು ಹ್ಯಾಂಡ್ ಶೇಕ್ ಮಾಡಿ ಅದು ನಗು ನಗುತ್ತಾ ಮಾತಾಡೋದು. ಆ ಮುಖದಲ್ಲಿ ಒಂದು ಬೇಸರ ಅಂತ ಇಲ್ಲ ಅವರಿಗೆ. ಆ ಬೇಸರ ಈಗ ನಮಗೆ ಬರ್ತಾ ಉಂಟು. ಅಂದರೆ ಅವರ ನಗು ಮುಖ ನಮಗೀಗ ಎಣಿಸುವಾಗ ಮೊಬೈಲಲ್ಲಿ ಅವರ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಅದು ನೋಡ್ತಾ ಇರುವಾಗ ಅವರ ರೀಲ್ಸ್ ಎಲ್ಲ ನಾವು ಅವರದ್ದು ಪ್ರತಿ ಜಿ ಟಿ ವಿಯಲ್ಲಿ ಬರ್ತಾ ಇರೋ ಕಾಮಿಡಿ ಕಿಲಾಡಿ ಪ್ರತಿ ಒಂದು ಶೋ ನೋಡ್ತಾ ಇದ್ದೆ. ಅಂದರೆ ನಮ್ಮ ಊರಿನ ಹುಡುಗ ಅಂತ ನಮಗೆ ನೇ ಬರೋದು ಸಹ. ಆ ನಮ್ಮ ಊರಿನ ಹುಡುಗ ನಮ್ಮ ಒಂದು ಉಡುಪಿಗೆ, ನಮ್ಮ ಹೂಡೆ ಪಡುತೋನ್ಸೆಗೆ ಒಂದು ಕಲೆಗಾರನಾಗಿ ಒಂದು ದೂರದರ್ಶನದಲ್ಲಿ ಬರ್ತಾರಲ್ಲ, ನಮ್ಮ ನೆರೆಮನೆಯ ಹುಡುಗ ಅಂತ. ಅಂದರೆ ನಮಗೆ ಆತ್ಮೀಯ ಅಂದರೆ ನಮ್ಮ ಮನೆಯ ಮಗ ಇದ್ದಾಗೆ. ನಮಗೀಗ ತಮ್ಮ ಆಗ್ಬೋದು ಅವನು, ಆದರೂ ಒಂದು ರಿಲೇಷನ್ ಸ್ವತಃ ಇಲ್ಲದಿದ್ದರೂ ನಾವು ಊರಿನಲ್ಲಿ ಒಂಥರ ರಿಲೇಷನ್ಶಿಪ್ ನಮಗೆ ಅಷ್ಟು ಒಳ್ಳೆಯದಿತ್ತು. ಎಲ್ಲಿಯೇ ಸಿಗಲಿ ಒಂದು ನಗು ಮುಖದಲ್ಲಿ ಮಾತಾಡೋದು, ಹೇಳೋದು, ಆಂಟಿ ನಾನೀಗ ಈ ಕೆಲಸದಲ್ಲಿದ್ದೇನೆ, ನಾನೀಗ ಈ ಕೆಲಸದಲ್ಲಿದ್ದೇನೆ, ಒಂದು ಪಿಕ್ಚರ್ನಲ್ಲಿ ಈಗ ಅದು ಕಾಂತಾರ ಶೂಟಿಂಗಿಗೆ ಹೋಗ್ತೇನೆ ಅಂತ ತುಂಬ ಇಂಟ್ರೆಸ್ಟಲ್ಲಿ ನಮ್ಮೂರಿನ ಒಂದು ಕಲೆಯನ್ನು ಒಂದು ದೂರದರ್ಶನದಲ್ಲಿ ದೊಡ್ಡ ಸ್ಕ್ರೀನಲ್ಲಿ ನೋಡ್ಬೋದಲ್ಲ. ಇಷ್ಟ ತನಕ ಎಲ್ಲ ಟಿ ವಿಯಲ್ಲಿ. ಇನ್ನು ನಾನು ದೊಡ್ಡ ಸ್ಕ್ರೀನಲ್ಲಿ ಬರ್ತೇನೆ. ಕಾಂತಾರ ಅಲ್ಲದೆ ಪುನಃ 2 ಪಿಕ್ಚರ್ ಯೋಗರಾಜ್ ಭಟ್ರ ಅವ್ರು ನನಗೆ ಎಷ್ಟು ಚಾನ್ಸ್ ಕೊಡ್ತೇವೆ. ಮತ್ತು ಒಂದು ರಕ್ಷಿತ್ ಅವರನ್ನು ತುಂಬ ಹೊಗಳ್ತಿದ್ರು ನಮ್ಮ ಹತ್ರ ಮಾತಾಡುವಾಗ. ಅವರು ನನಗೆ ತಾಯಿ ಸಮಾನ, ಅಕ್ಕನ ಸಮಾನ. ಅಂದರೆ ಅಷ್ಟು ನಮಗೆ ಹೆಲ್ಪ್ ಮಾಡಿದ್ದಾರೆ ಒಂದು ನಾವು ಬ್ಯಾಂಗ್ಳೂರಲ್ಲಿ ಇರುವಾಗ. ಹಾಗಾಗಿ ನನಗೆ ಪಿಕ್ಚರ್ನಲ್ಲಿ ಇನ್ನು ತುಂಬ ಬರ್ತದೆ. ನೀವೆಲ್ಲ ದೊಡ್ಡ ಸ್ಕ್ರೀನಲ್ಲಿ ನನ್ನನ್ನು ನೋಡಿ. ಈಗ ನೆರೆಮನೆಯಲ್ಲಿ ನಾಟಕದಲ್ಲಿ ಇದೆಲ್ಲ ತುಳು ನಾಟಕ, ಈಗ ಸೀರಿಯಲ್, ಕಾಮಿಡಿ ಕಿಲಾಡಿ ಎಲ್ಲ ನೋಡ್ತಾ ಇದ್ದಾರೆ. ಇನ್ನು ನೀವು ನನ್ನನ್ನು ದೊಡ್ಡ ಸ್ಕ್ರೀನಲ್ಲಿ ನೋಡಿ ತುಂಬ ಸಂತೋಷ ಪಡಿ, ನಮಗೆಲ್ಲ ಇದು ಸಹ ಇದು ಮಾಡಿ ಹೆಲ್ಪ್ ಮಾಡಿ ಅಂತ ಎಷ್ಟು ಹೇಳುವಾಗ ನಮಗೀಗ ಅದನ್ನು ಎಣಿಸುವಾಗಲೇ ಬೇಜಾರಾಗ್ತದೆ. ಅದಕ್ಕೆ ಎಂತ ಹೇಳುವುದಂತಲೇ ನಮ್ಮ ಆ ಮನೆಯವರಿಗಿಂತ ಬೇಸರ ನಮ್ಮ ನೆರೆಮನೆಯವರಿಗೆಲ್ಲ, ನಮ್ಮ ಊರಿನವರಿಗೆ. ನಾವು ಮೊನ್ನೆ ಹೋದವರು ಸಂಜೆ 7 ಗಂಟೆಗೆ ಮನೆಗೆ ಬಂದರು. ಅವನ ಅಂತ್ಯ ಸಂಸ್ಕಾರದ ದಿನ ಅದು ಬಂದದ್ದು ಕೂತ್ಕೊಂಡು ನಮಗೆ ಏನಾದರೂ ಕೆಲಸ ಮಾಡಲಿಕ್ಕೆ ಬೇಡ, ಅದೇ ಕಣ್ಣೆದುರು ಬರ್ತಾ ಉಂಟು. ಆ ಎಲ್ಲ ಕಾಮಿಡಿ ಕಿಲಾಡಿಗಳ ಸ್ಟಾರ್ನವರೆಲ್ಲ ಬಂದಿದ್ದಾರೆ. ಅವರ ಒಂದು ಬೇಸರ, ಅವರ ದುಃಖ ಅದು ನೋಡುವಾಗ ನಮ್ಮ ಮನೆಯ ಹುಡುಗ ಅಂತ ನಮಗೆ ಎಣಿಸ್ತದೆ, ನೆರೆಮನೆಯ ಹುಡುಗ ಅಂತ ಎಣಿಸೋದಿಲ್ಲ, ಅದು ಬೇರೆಯವರಂತ ಎಣಿಸೋದಿಲ್ಲ. ಅದನ್ನೆಲ್ಲ ಹೇಳುವಾಗ ನಮಗೆ ಅದು ಹೇಳಿ ಪ್ರಯೋಜನ ಇಲ್ಲ. ಇನ್ನು ನಮ್ಮ ಕೈಯಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ದೇವರು ಇಷ್ಟು ಬೇಗ ಅವರನ್ನು ಹಿಡ್ಕೊಂಡು ಹೋಗ್ತಾರಂತ ನಾವು ಎಣಿಸಲೇ ಇಲ್ಲ. ಮೊನ್ನೆ ಅವರ ಎಲ್ಲ ನಾರಾಯಣ ಬಿಲ್ಲವ ಸಂಘದವರೊಂದು ಹಾಲು ಇನಾಗ್ರೇಷನ್ ಅಂತ ಅಲ್ಲಿ ಸಿಕ್ಕಿದವನು ಎಷ್ಟು ಮಾತನಾಡಿದ್ದಾನೆ. ಮತ್ತು ಅನ್ನ ಸಂತರ್ಪಣೆ ಇತ್ತು, ಎಲ್ಲರಿಗೂ ಅನ್ನ ಬಳಸುವುದು, ಅಡಿಗೆ, ಅದರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಕೆಲಸ ಮಾಡೋದರಲ್ಲಿ. ಅಂಥ ಹುಡುಗ ಇನ್ನು ನಮ್ಮ ಹೂಡೆ ಕೆಮ್ಮಣ್ಣು ವಟಾರದಲ್ಲಿ ಹುಟ್ಟಲಿಕ್ಕೆ ಇಲ್ಲ, ನಮಗೆ ಇನ್ನು ಕಾಣಲಿಕ್ಕೂ ಇಲ್ಲ ಅಂಥ ಸ್ಟಾರ್. ನಿಮ್ಮ ಹೆಸರು? ನನ್ನ ಹೆಸರು ಸರೋಜ ಕರ್ಕೇರ್ ಅಂತ.